ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಹಾಟ್ ಆ್ಯಂಡ್ ಸ್ಪೈಸಿ ಫ್ರೈಡ್ ನೂಡಲ್ಸನ್ನು ಮಾಡ್ತಾ ಇದ್ದೇನೆ. ಇದು ನೋಡಿ, ಈ ಪ್ಯಾಕೆಟಲ್ಲಿ ಬರುತ್ತೆ. ಇದರಲ್ಲಿ ಕೆಲವು ಒಳಗಡೆಯಿಂದ ಸ್ಯಾಶೆಟ್ ಇದೆ. ಏನೆಲ್ಲ ಇದೆ ಅಂತ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ಅಪರೂಪ ಈ ರೀತಿಯ ನೂಡಲ್ಸ್ ಮಾಡಿ ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ. ನೋಡಿ, ಈ ರೀತಿಯಲ್ಲಿ 5 ಸ್ಯಾಶೆಟ್ ಇದೆ ಇದರ ಒಳಗಡೆಯಲ್ಲಿ. ಒಂದು ಫ್ರೈಡ್ ಆನಿಯನ್, ಮತ್ತೊಂದು ಸೋಯಾ ಸಾಸ್, ಮತ್ತೊಂದು ಸ್ವೀಟ್ ಸಾಸ್, ಮತ್ತು ಇಲ್ಲಿದೆ ಸೀಸ್ನಿಂಗ್ ಮತ್ತು ಚಿಲ್ಲಿ ಫ್ಲೇಕ್ಸ್. ಇವೆಲ್ಲವನ್ನು ಹಾಕಲಿಕ್ಕೆ ಉಂಟು. ಇದೆಲ್ಲ ಈ ಪ್ಯಾಕೆಟ್ ಒಳಗಡೆ ಬರುತ್ತೆ. ಹಾಗೆ ನಾನು ಈ ಸ್ಪೈಸಿಯಾದ ನೂಡಲ್ಸನ್ನು ಮಾಡ್ತಾ ಇದ್ದೇನೆ. ಎವ್ರಿಡೇ ತಿನ್ನುವಾಗ ಇಲ್ಲ, ಅಂದರೆ ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ ಈ ರೀತಿಯ ನೂಡಲ್ಸ್. ಅಪರೂಪ ಒಳ್ಳೆಯದಾಗುತ್ತೆ. ಮತ್ತು ಇಂಡಿಯಾದಲ್ಲಿ ಕೂಡ ಸಿಗುತ್ತೆ ಮ್ಯಾಗಿ ನೂಡಲ್ಸ್. ಇದು ಇಲ್ಲಿದ್ದು ಲೋಕಲ್, ಅಂದರೆ ನಮಗೆ ದುಬೈಯಲ್ಲಿ ಸಿಗುತ್ತೆ. ಇದರ ಬ್ರ್ಯಾಂಡ್ ಇಂಡೋಮಿ ಅಂತ. ಒಳ್ಳೆಯದಾಗುತ್ತೆ ತಿನ್ನಲಿಕ್ಕೆ, ಅಪರೂಪ. ಮತ್ತು ಕೆಲವೊಮ್ಮೆ ಕೋಲ್ಡ್ ಇರುವಾಗ ಮತ್ತು ಜ್ವರ ಎಲ್ಲ ಇರುವಾಗ ಏನಾದರೂ ಮಾಡಲಿಕ್ಕೆ ಆಗದಿದ್ದರೆ ಒಂದು ಜಟ್ಪಟಾಗಿ 2 ನಿಮಿಷದಲ್ಲಿ ಮಾಡುವಂಥ ನೂಡಲ್ಸ್ ಇದು. ಹಾಗೆ ನಾನು 1 ಕಪ್ ನೀರನ್ನು ಹಾಕಿದ್ದೇನೆ ಒಂದು ಪ್ಯಾಕೆಟ್ ನೂಡಲ್ಸಿಗೆ. ಹಾಕಿ ಇದನ್ನು ಕುಕ್ ಮಾಡುವ. ಮತ್ತು ಈ ನೂಡಲ್ಸ್ ನನ್ನ ಅಜ್ಜಿಗಂತೂ ಫೇವ್ರೇಟ್, ಅಜ್ಜಿಯ ಫೇವ್ರೇಟ್ ಇದು ನೂಡಲ್ಸ್. ಇಂಡಿಯಾಕ್ಕೆ ಹೋದರೆ ನಾನು ಕೊಂಡೋಗ್ತೇನೆ ಈ ರೀತಿಯ ನೂಡಲ್ಸ್. ಮತ್ತು ನನ್ನ ಮಗನಿಗೆ ಕೂಡ ತುಂಬ ಇಷ್ಟ. ಆದರೂ ನಾನು ಎವ್ರಿಡೇ ಮಾಡಿಕೊಡಲ್ಲ, ಅಪರೂಪ ಒಂದು 6 ತಿಂಗಳಿಗೆ ಒಮ್ಮೆ ಮಾಡಿಕೊಡೋದು. ಯಾಕೆಂದರೆ ಈ ರೀತಿಯ ಸೀಸ್ನಿಂಗ್ ಎಲ್ಲ ಒಳ್ಳೆಯದಲ್ಲ ಹೆಲ್ತಿಗೆ. ಹಾಗೆ ನೋಡಿ, ನಾನು ಫಸ್ಟ್ ಇದು ಕುಕ್ ಆಗುವಾಗ ಈ 2 ಚಿಲ್ಲಿ ಫ್ಲೇಕ್ಸ್ ಮತ್ತು ಈ ಸೀಸ್ನಿಂಗ್ ಪೌಡರ್ ಉಂಟಲ್ಲ, ಇದಕ್ಕೆ ಹಾಕ್ತೇನೆ. ಹಾಗೆ ಹಾಕಿ ಇದು ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು. ಮತ್ತು ಇದರಲ್ಲಿರುವ ನೀರು ಉಂಟಲ್ಲ, ಅದು ಡ್ರೈ ಆಗಬೇಕು, ಆಗ ಮಾತ್ರ ಒಳ್ಳೆಯದಾಗುತ್ತೆ. ಮತ್ತು ಇದಕ್ಕೆ ಬೇಕಾದರೆ ವೆಜ್ಜೀಸ್ ಕೂಡ ಹಾಕ್ಬೋದು, ಕೆಲವು ವೆಜಿಟೇಬಲ್ಸ್ ಹಾಕ್ಬೋದು. ಅಂದರೆ ಇದಕ್ಕೆ ಕ್ಯಾರೆಟ್ ಹಾಕ್ಬೋದು, ಬೀನ್ಸ್ ಹಾಕ್ಬೋದು, ಪೀಸ್, ಈ ರೀತಿ ಏನಾದರೂ ವೆಜಿಟೇಬಲ್ಸ್ ಹಾಕಿದರೂ ಒಳ್ಳೆಯದಾಗುತ್ತೆ. ನಾನು ಈ ರೀತಿಯೇ ಸಿಂಪಲಾಗಿ ಮಾಡ್ತಾ ಇದ್ದೇನೆ. ಒಂದು 3 ನಿಮಿಷದಲ್ಲಿ ಒಳ್ಳೆ ಕುಕ್ ಆಯ್ತಿದ್ದು. ಹಾಗೆ 3 ನಿಮಿಷದಲ್ಲಿ ಮಾಡುವಂಥ ನೂಡಲ್ಸ್ ನೋಡಿ ಡ್ರೈ ಆಯಿತು, ನೀರೆಲ್ಲ ಡ್ರೈ ಆಗಿ. ಈಗ ಇದನ್ನು ನಾನು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಸೂಪರ್ ಆಗುತ್ತೆ ಮಾತ್ರ ತಿನ್ನಲಿಕ್ಕೆ, ಅಪರೂಪ. ಈಗ ಈ ಸೀಸನಿಂಗನ್ನು ನಾನು ಹಾಕ್ತಾ ಇದ್ದೇನೆ ನೋಡಿ, ಈ ಸ್ಯಾಶೆಟನ್ನು. ಅಂದರೆ ಇದರಲ್ಲಿ ಫ್ರೈಡ್ ಆನಿಯನ್ ಇದೆ, ಮತ್ತು ಸೋಯಾ ಸಾಸ್ ಮತ್ತು ಸ್ವೀಟ್ ಸಾಸ್ ಇದೆ. ಇದು ಒಳ್ಳೆಯದಾಗುತ್ತೆ. ಈ ಮ್ಯಾಗಿಗೆ ಕಂಪೇರ್ ಮಾಡುವಾಗ ನನಗೆ ಇದು ತುಂಬ ಇಷ್ಟ. ಫ್ರೈಡ್ ನೂಡಲ್ಸ್ ತುಂಬ ಡಿಫ್ರೆಂಟ್ ಟೇಸ್ಟ್ ಇದು. ಈಗ ಇದನ್ನು ಹಾಕಿ ನೆಕ್ಸ್ಟ್ ಇದನ್ನು ಹಾಕುವ ಸ್ವೀಟ್ ಸಾಸ್. ಇವೆಲ್ಲವನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬಿಸಿ ಬಿಸಿ ತಿಂತಾ ಇದ್ದರೆ ವಾವ್ ಅನಿಸುತ್ತೆ. ಮತ್ತು ಕೆಲವೊಮ್ಮೆ ನಮಗೆ ಹುಷಾರಿರೋದಿಲ್ಲ, ಜ್ವರ ಇರುತ್ತೆ, ಹಾಗೆಲ್ಲ ಒಂದು ಒಳ್ಳೆ ರೆಸಿಪಿ ಎಲ್ಲ ಮಾಡಲಿಕ್ಕೆ ಕಷ್ಟ. ಆಗ ಇದೊಂದು ಜಟ್ಪಟಾಗಿ ಮಾಡಿ ತಿನ್ಬೋದು. ಬಾಯಿಗೆ ರುಚಿ ಇಲ್ಲದಿದ್ದರೂ ಒಳ್ಳೆಯದಾಗುತ್ತೆ ಇದು ತಿನ್ನುವಾಗ. ಕೆಲವೊಮ್ಮೆ ಬಾಯಿಗೆಲ್ಲ ಅಷ್ಟು ಟೇಸ್ಟ್ ಇರೋದಿಲ್ಲ. ಆಗ ಈ ರೀತಿಯ ಬಿಸಿ ಬಿಸಿ ನೂಡಲ್ಸ್ ಸಿಕ್ಕಿದರೆ ಸೂಪರ್ ಆಗುತ್ತೆ. ನೋಡಿ, ಇವೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು ಸರಿಯಾಗಿ. ಅಂದರೆ ಸೋಯಾ ಸಾಸ್ ಮತ್ತು ಇದು ಫ್ರೈಡ್ ಆನಿಯನ್ ಎಲ್ಲ ಇದರ ಜೊತೆ ಮಿಕ್ಸ್ ಆಗಿ ಬಿಸಿ ಬಿಸಿ ಸ್ಪೈಸಿಯಾದ ನೂಡಲ್ಸ್ ತಿನ್ನೋಕ್ಕೆ ಅಂತ ಖುಷಿ ಆಗುತ್ತೆ. ಹಾಗೆ ನಂದು ಇಂಡೋಮಿ ಫ್ರೈಡ್ ನೂಡಲ್ಸ್ ರೆಡಿ ಆಯಿತು. ಈಗ ಇದನ್ನು ಬಿಸಿ ಬಿಸಿ ಸರ್ವ್ ಮಾಡುವ. ನೋಡಿ ಯಾವ ರೀತಿ ಬಂದಿದೆ. ಇದಕ್ಕೆ ವೆಜಿಟೇಬಲ್ಸ್ ಹಾಕಿದರೂ ಇನ್ನೂ ಒಳ್ಳೆಯದಾಗುತ್ತೆ. ನೋಡಿ, ಸೂಪರಾಗಿ ಬಂದಿದೆ. ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ನಾನು ನನ್ನ ನೂಡಲ್ಸನ್ನು ಎಂಜಾಯ್ ಮಾಡ್ತೇನೆ. ನೀವು ಕೂಡ ಈ ರೀತಿ ಮಾಡಿ ತಿನ್ನಿ. ನೋಡಿ, ನೂಡಲ್ಸ್ ತಿನ್ನಲಿಕ್ಕೆ ಗೆಸ್ಟ್ ಕೂಡ ಬಂದಿದ್ದಾರೆ ಮನೆಗೆ. ಹಾಗೆ ಇವನ್ನು ನೋಡಿ ನಾನು ನನ್ನ ನೂಡಲ್ಸನ್ನು ಎಂಜಾಯ್ ಮಾಡ್ತೀನಿ. ಬಾಯ್ ಬಾಯ್. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.